ನೋಡಿ, ದಯವಿಟ್ಟು ಒಂದು ಹೇಳ್ತಿದ್ದೀನಿ, ಕೆಲವರು 4 PM ಕ್ಲಾಸ್ ಯಾಕೆ ಫ್ರೀ ಇಟ್ಟಿಲ್ಲ ಅಂತ. ನಿಮ್ಮ ಮೇಲೆ ಎಷ್ಟು ನನಗೆ ಬೇಜಾರು ಆಗ್ತಿದೆ ಅಂತಂದ್ರೆ, ರೀ ನಾನು ಏನ್ ಅನ್ಕೊಂಡೆ, ಪಾಪ ದುಡ್ಡಿರೋರು ತಗೋತಾರೆ, ಕೋರ್ಸ್ ಕಲಿತಾರೆ, ಯಾರ ಹತ್ರ ಪಾಪ ಇಲ್ಲ ಅವರು ಫ್ರೀ ಕಲಿತಾರೆ ಅಂತಂದ್ರೆ, ನಾ ಫ್ರೀ ಮಾಡಿದ್ದಕ್ಕೆ ನಂದು ಆಲ್ರೆಡಿ ಏನೋ ಒಂದು ಅಲ್ಲಿ ಆ್ಯಪ್ ನಡೀತಾ ಇತ್ತು, 30 ಜನರದ್ದು ಸ್ಯಾಲ್ರಿ ಎಲ್ಲ ಕೊಡ್ತಾ ಹೋಗ್ತಿದೆ, ನಡೀತಾ ಇತ್ತು. ನಾ ಏನ್ ಅನ್ಕೊಂಡೆ, ಫ್ರೀ ಇದ್ದವರು ಫ್ರೀ ಪಾಪ ನೋಡ್ಕೋತಾರೆ, ಅಟ್ಲೀಸ್ಟ್ ಪೇಡ್ ಇದ್ದವರು ತಗೋತಾರೆ. ಇಲ್ಲ ಫ್ರೀ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ, ಯಾರ ಹತ್ರ ಅವ್ರ ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ ಯಾರ ಹತ್ರ ದುಡ್ಡಿದೆ ಅವ್ರ ಹತ್ರ ಕೋರ್ಸ್ಗಳನ್ನ ಅವ್ರು ಬೇಕಾದ್ರೆ ಅವ್ರಿಗೆ ಸಜೆಸ್ಟ್ ಮಾಡ್ತಾರಂತ. ಫ್ರೀ ಸ್ಟೂಡೆಂಟ್ಸು ನೀವು ಅರ್ಥ ಮಾಡ್ಕೋಬೇಕು. ನಾನು ಒಂದು ಅಣ್ಣನ ಅಂದ್ಕೊಡಿ, ಅಣ್ಣ ಆಗಿ ನಿಮಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಥವಾ ನಾನು ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ ಅಂದಾಗ ನೀವೇನ್ ಮಾಡಬೇಕಿತ್ತು, ಓಕೆ ಯಾರೋ ನಿಮ್ಮ ಹತ್ರ ಫೈನಾನ್ಷಿಯಲಿ ನಿಮ್ ಪ್ರಾಬ್ಲಮ್ ಇದ್ರೆ ನೀವು ಫ್ರೆಂಡ್ಸ್ ಆದ್ರು ಅವ್ರಿಗೆ ಸಜೆಸ್ಟ್ ಮಾಡಿ, ಇಂಥ ಕೋರ್ಸ್ ಇದೆ ಚೆನ್ನಾಗಿದೆ ತಗೊಳ್ರಿ ಅಂತ. ನೀವು ಫ್ರೀ, ಎಲ್ಲರೂ ಫ್ರೀ ಇರೋಬರ್ ಎಲ್ಲ ಕೋರ್ಸ್ ಎಲ್ಲ ರೆವೆನ್ಯೂನು ಬಿದ್ದೋಯ್ತು, ನನ್ಗೆ ಸ್ಯಾಲ್ರಿ ಕೊಡಕ್ ಪ್ರಾಬ್ಲಮ್ ಆಗ್ಬಿಡ್ತ್ರಿ. ಅಯ್ಯೋ ನಾ ಅವಾಗ ಅನ್ಕೊಂಡು ಹಿಂಗ್ ಹೋದ್ರೆ ನಾನು ಅನ್ ಅಕಾಡೆಮಿ ಹೆಂಗ್ ಕ್ಲೋಸ್ ಆಯ್ತಲ್ಲ ಅಂತ ದೊಡ್ಡ ಕಂಪ್ನಿನೇ ಕ್ಲೋಸ್ ಆಯ್ತು. ನಾನು ಆ ತರ ಕ್ಲೋಸ್ ಆಗ್ಬಾರ್ದು ಅನ್ನೋದು ನನಗೆ ರೀ. ಮತ್ತೆ ನಾನು ಆಫ್ಲೈನ್ ಮಾಡ್ಬೇಕಾಗತ್ತೆ ದುಡ್ಡು ಮಾಡ್ಬೇಕಂದ್ರೆ, ನನ್ಗೆ ದುಡ್ಡು ಮಾಡೋದಲ್ಲ, ಇಲ್ಲಿ ಖರ್ಚಾದ್ರೂ ನಿಭಾಯಿಸ್ಬೇಕಲ್ಲ ನಾನು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಅಟ್ಲೀಸ್ಟ್ 4 ಗಂಟೆ ಪಾಪ ಕರೆಕ್ಟಾಗಿ ಅವ್ರ ಹುಡುಗರೆಲ್ಲ ತಗೋತಾ ಇದ್ರು, ನಾ ಫ್ರೀ ಮಾಡಿ ಅವರು ತಗೊಳ್ದೆ ಇರೋ ತರ ಮಾಡ್ಬಿಟ್ಟೆ. ನನಗೆ ಬಹಳ ಕಷ್ಟ ಆಯ್ತು. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು, ಅಲ್ಲಿ ಪಾಪ ಎಷ್ಟೋ ಜನ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಿಮ್ಗೆ ಉರಿಯುತ್ತೆ, ಅವ್ರ ಕಂಡು ಸಿಟ್ಟು ಬರುತ್ತೆ ಕೆಲವರಿಗೆ. ಅವ್ರು ಪಾಪ ನಿಮ್ಗೆ ಅವರೆಲ್ಲ ಪೇಡ್ ಸ್ಟೂಡೆಂಟ್ಸ್ ರೀ, ಅವರು ನಮ್ಮ ಫ್ಯಾನ್ಸ್ ಆಗ್ಬಿಟ್ಟಿದಾರೆ ಪಾಪ. ಅವ್ರು ಯಾಕೆ ಹಂಗೆ ಹೇಳ್ತಾರೆ, ನೀವು ಅವ್ರು ಬೈಕೋಬೇಡ್ರಿ, ಸಿಟ್ ಮಾಡ್ಕೋಬೇಡ್ರಿ. ಪಾಪ ಅವ್ರಿಗೆ ಏನ್ ಗೊತ್ತಾ, ನಮ್ ಸರ್ ಬೆಳಿಲಿ, ನಮ್ ಸರ್ ಕ್ವಾಲಿಟಿ ಕೊಡ್ತಾರೆ, ಇನ್ನೂ ಚೆನ್ನಾಗಿ ಬೆಳಿಲಿ ಅಂತ ಅವ್ರು ಅಷ್ಟು ಇದು ಮಾಡ್ತಾರೆ ಅಷ್ಟೇ. ಸೊ ರಿಕ್ವೆಸ್ಟ್ ಏನು, ನಿಮ್ಗೆ ಏನಾದ್ರು ಲಾಭ ಆದ್ರೆ 4 ಜನಕ್ಕೆ ಹೇಳಿ, ಅವ್ರು ತಗೊಂಡ್ರೆ ನಾ ಫ್ರೀ ಕ್ಲಾಸ್ ಜಾಸ್ತಿ ಮಾಡ್ತೀನಿ ರೀ. ನೀವು ಹಂಗ ಬರೇ ನೀವೇನ್ ಮಾಡ್ತೀರಿ ಗೊತ್ತಾ, ರೀಲ್ಸ್ ಇವು ಬರ್ತಾವಲ್ಲ ಕಾಮಿಡಿ ಅಂತವ್ ಶೇರ್ ಮಾಡ್ತೀರಿ, ಇಂಥವ್ ಮಾಡೋದಿಲ್ಲ. ಅಲ್ಲ ನೀವು ಈಗ ಯಾರೋ ಕೇಳಿದ್ರಿ ಯಾಕೆ ಸರ್ 4 PM ಇದು ಮಾಡ್ರಿ, ನಾ ಎಲ್ಲ ಫ್ರೀ ಕೊಟ್ರೆ ನಾ ಹೆಂಗ್ರಿ ಮತ್ತೆ ಆ್ಯಪ್ ನಡ್ಸ್ಕೊಂಡು ಹೋಗ್ಲಿ, 30 ಜನ ಕೆಲ್ಸದವ್ರು ಎಲ್ಲಾರನ್ನೂ ತೆಗಿಬೇಕಾಗತ್ತೆ ನಾನು. ಸೊ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಪ್ಲೀಸ್. ನಾ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ನಿಮಗದು ಪರ್ ಮಂತ್ 150 ಏನು ಅಲ್ಲ, ಅದು 150 ರೂಪೀಸ್ ದೊಡ್ಡ ಮಾತಲ್ಲ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ 50,000 ಸ್ಯಾಲ್ರಿ ತಗೋತೀರಿ ಆಯ್ತಾ. ಸೊ ರಿಕ್ವೆಸ್ಟ್ ಆಯ್ತಾ, ನೀವು ಸ್ವಲ್ಪ ಅರ್ಥ ಮಾಡ್ಕೋತೀರಿ ಅಂತ ಭಾವಿಸ್ತೀನಿ. ಬಹಳ ಕಷ್ಟ ಇದೆ ಆ್ಯಪ್ ಮೇಂಟೈನ್ ಮಾಡೋದು.